Bijapur is a historic city of world-class monuments. The Gol Gumbaz, an architectural marvel nearly 350 years old, stands tall and strong as a witness to the rich heritage of the great Adil Shah dynasty, which ruled the city in the 15th century. However, the underbelly of the city is also home to the age-old inhuman, unjust, and superstitious practice called the Devdasi system. The system has its roots in the ancient temple dancers who were supposed to entertain the devotees. These were women who were offered to the goddess Yellamma through a religious ceremony called tying of muttu, a kind of pearl round their neck. Though started as a religious practice, the Devdasi system gets perpetuated as a means for sexual gratification of a powerful section of society. According to the study, the whole of Bijapur district is home to over 15,000 Devdasis. Though Devdasi system has been banned by the Karnataka government since 1982, the system still continues to this day in subtle forms. ನಾವು ಈಗ ನಿಡಗುಂದಿಗೆ ಹೋಗ್ತಾ ಇದ್ದೀವಿ. ನಿಡಗುಂದಿ ಇಲ್ಲಿ ಬಿಜಾಪುರದಿಂದ ಸುಮಾರು 80 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ನಾವು ಅನೌಪಚಾರಿಕ ಶಿಕ್ಷಣ ಸಂಸ್ಥೆದವರು ಸ್ವಸಹಾಯ ಸಂಘ ಮಾಡ್ತೀವಿ. ಒನ್ಲಿ ನಾವು ದೇವದಾಸಿ ಮಕ್ಕಳು ಮತ್ತು ಅವರ ಪಾಲಕರದು. ಈಗಾಗಲೇ ದೇವದಾಸಿ ಮಕ್ಕಳದು ಎರಡು ಸಂಘಗಳಿವೆ ಮತ್ತು ಅವರ ಪಾಲಕರದು 4 ಸಂಘಗಳಿವೆ. ಒಟ್ಟಾರೆಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳು 4 ಇವೆ. ನಮ್ಮ ಕೆಲಸ ಏನಪ್ಪ ಅಂದ್ರೆ, ಮೊದಲು ಅವ್ರದಲ್ಲಿ ದೇವದಾಸಿ ಪದ್ಧತಿ ಜಾಸ್ತಿ ಇರುವುದರಿಂದ ದೇವದಾಸಿ ಪದ್ಧತಿ ಅಂದರೆ ಈಗ ನಾವು ನಿರ್ಮೂಲನೆ ಮಾಡೋಗೋಸ್ಕರ ಅವರಿಗೆ ನಾವು ಒಂದು ಸಭೆಯನ್ನು ಮಾಡಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತೀವಿ. ಈಗಾಗಲೇ ಅವರು ಪಾಲಕರ ವತಿಯಿಂದ ಅದು ದೇವದಾಸಿ ಅಥವಾ ಅವ್ರ ಮನೆಯಿಂದ ಹಿರಿಯರಿಂದ ಅಥವಾ ಒಂದು ಸಮಾಜದಿಂದ ಅದು ಮುಂದೆ ಬೆಳೀತಾ ಬರ್ತಿತ್ತು. ಇವಾಗ ಅವರಿಗೆಲ್ಲ ಅರಿವು ಮೂಡಿಸಿದ ತಕ್ಷಣ ಅವ್ರು ದೇವದಾಸಿಯನ್ನು ಅವರಷ್ಟಕ್ಕೆ ಅವರು ಮುಗಿಸ್ಕೊಂಡು ಅದು ಕಳೆದೊಂದು 20 ವರ್ಷದಿಂದ ಬಂದಾಗಿದೆ ಅಂತೇಳಿ ಸದಸ್ಯರ ಸಲಹೆ ಅವ್ರದ್ದು ಬಂದಾಗಿದೆ ಅಂತ ನಮಗೂ ಕೂಡ ಸ್ವಲ್ಪ ಕಾಣ್ತದೆ. ನಾವು ಫಸ್ಟಿಗೆ ನಮ್ಮ ತಾಯಿಯರಿಗೆ ನಮ್ಮ ಅಪ್ಪರಿಗೆ ಡಿವೈಡ್ ಆಯಿತು. ಆಮೇಲೆ ತಾಯಿ ತವ್ರ ಮನೆಗೆ ಹೋದ್ಲು. ನಾವು 3 ಮಂದಿ ಮಕ್ಕಳಿದ್ದೆವು. ಒಬ್ಬ ಗಂಡ್ಮಗಿದ್ದ, 2 ಹೆಣ್ಮಕ್ಳಿದ್ರು. ಗಂಡ್ಮಗ ನಮ್ಮ ತಾಯಿ ಕಡೆ ಆಗಿಬಿಟ್ಟ, ಹೆಣ್ಮಕ್ಳು ಈ ಕಡೆ ಉಳಿದ್ಬಿಟ್ಟೆವು, ನಮ್ಮ ತಂದೆ ಕಡೆ ಆಗಿಬಿಟ್ಟೆವು. ಆ ಟೈಮ್ದೊಳಗೆ ನಾವು ಸಣ್ಣವ್ರ ಇರಕಿಲ್ಲೇ ನಮ್ಮ ದೇವ್ರ ಕಟ್ಟಿದ್ವಿ. ಸಣ್ಣವ್ರ ಇರಕಿಲ್ಲೇ ದೇವ್ರ ಕಟ್ಟಿ ಬಾಂಬೆಗೆ ಕಳಿಸಿದ್ರು. ಬಾಂಬೆದಾಗ ಒಬ್ಬರ ಮನ್ಯಾಗ ಒಂದು 5 ವರ್ಷ ಇದ್ದೇವೆ, ಗರವಾಲಿ ಮನ್ಯಾಗ 5 ವರ್ಷ ಇದ್ದೇವೆ. ಬಟ್ಟಿಗೆ ಅಷ್ಟು ಕಷ್ಟ. ಅವ್ರು ಏನು ರೊಕ್ಕ ಕೊಟ್ಟಿದ್ರು ಅಷ್ಟು, ಹೆಚ್ಚಿಗೆ ಏನು ಕೇಳಂತಿಲ್ಲ, ಏನಿಲ್ಲ. ಒಂದು ಅಲ್ಲಿಂದ ಸಾಲ ಮಾಡ್ಕೊಂಡು ಈ ಕಡೆ ಬಂದೆವು. ಹೊಳ್ಳಿ ನಮ್ಮ ತಂದೆಯರು ಕರ್ಯಾಕೆ ಬಂದರು, ಈ ಕಡೆ ಬಂದೆವು ಊರಿಗೆ. ಬಂದ ಮೇಲೆ ಹಂಗೆ ಸ್ವಲ್ಪ ಕೂಲಿ ಕೆಲಸ ಮಾಡೋದು, ನಮ್ಮ ತಂದೆಯರು ಇರೋತನ ಒಂದು ಸ್ವಲ್ಪ ಯಾರ್ದಾರ ಹೊಲ ಮಾಡೋದು, ಇಂಥದ್ದು ಹೊಲ ಮನೆ ಕೆಲಸ ಹಿಂಗೆ ಮಾಡ್ತಿದ್ದೆವು. ಮಾಡಿಂದ ಎಷ್ಟು ಜಾಗೃತಿ ಮಹಿಳಾ ಸಂಘ ಅಂತೇಳಿ ಬಿಜಾಪುರದಾಗ ರಚನೆ ಆಯ್ತು, ಸೆಕ್ಸ್ ವರ್ಕರ್ದನ. ಅದ್ರಾಗ 150 ರೂಪಾಯಿ ನಮಗೆ ಸ್ಯಾಲ್ರಿ ಕೊಡ್ತಿದ್ರು. ಆ ಟೈಮ್ನೊಳಗೆ ಹೋಗಿ ನಾವು ಒಂದು 6 ಮಂದಿ ನಮ್ಮ ಊರಾಗ ಸೇರ್ಕೊಂಡೇವೆ. ಅದ್ರಾಗ ಸೇರ್ಕೊಂಡಿಂದ ನಾವು ಜನರಲ್ ನಮಗೂ ತಿಳುವಳಿಕೆ ಬಂತು. ಆಮೇಲೆ ನಾವು ಈ ದಂಧ ಮಾಡೋದು ತಪ್ಪೈತಿದ್ದು, ಇದನ್ನು ಮಾಡಬಾರ್ದು. ಒಂದು ವಯಸ್ಸಿನಾಗ ನಾವು ಕಷ್ಟದಾಗ ಬಂದೇವಿ, ಈಗಾರ ನಮಗೆ ದೇವ್ರು ಚಲೋ ಮಾಡ್ಯಾನ, ಇದ್ರಾಗನ ಈ 150 ರೂಪಾಯಿದಾಗನ ದುಡಿದು ಜೀವನ ಆಗ್ಬೇಕು ನಾವು ಅಂತೇಳಿ ಆ ಮಟ್ಟಿಗೆ ತಿಳ್ಕೊಂಡು ನಾವು ಜಾಗೃತಿ ಮಹಿಳಾ ಸಂಘದಾಗ ಕೆಲಸ ಮಾಡಾಕಿದ್ವಿ. ನನಗೆ 3 ಮಕ್ಕಳು ರೀ, 2 ಹೆಣ್ಣು 1 ಗಂಡ. 1 ಮಗಳು ಮಾಡಿ ಕೊಟ್ಟೀನಿ ರೀ. 4 ಮಕ್ಕಳು ನಡೆದಾಳ್ರಿ. ಒಬ್ಬ ಮಗ 12ನೇ ಸಾಲ ಮುಗ್ದೈತ್ರಿ. ಹಿರಿ ಮಗಳದು ಕಾಲು ಅದು ಐತ್ರಿ, ಹಂಗೂ ಕಾಲದಾಳ. ಆಕಿದು B.Ed ಸಾಲ ಮುಗ್ದೈತ್ರಿ. ನಾವು ಬಡತನದಾಗ ಇಟ್ಟು ಬೆಳೆಸ್ಕೊತ ಬಂದೀವಿ. ಈಗ ಪಾದಾರವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಾಕತ್ತಾರೆ. ಬುಕ್ಕನ್ನು ಫೀಸನ್ನು ಕೊಡ್ತಾರೆ. ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ತಿರ್ಕೊಂಡಾರೆ. 8-9 ವರ್ಷನವ್ರಿದ್ದೀವಿ ನಾವು ತಿರ್ಕೊಂಡಾರೆ. ಆಮೇಲೆ ಮುಂದೆ ಮದುವೆ ಆಗಂತೇಳಿ ದೇವದಾಸಿ ಮಾಡ್ಯಾರ. ದುಡ್ಡು ಬೇಕಲ್ರಿ ಮದುವೆ ಆಗಕ್ಕೆ, ಅದಕ್ಕಂತ ದೇವದಾಸಿ ಮಾಡ್ಯಾರ.
ದೇವದಾಸಿ ಪದ್ಧತಿ ಇದು ಈಗಿನಿಂದ ಬಂದಂಥ ಒಂದು ಪದ್ಧತಿ ಅಲ್ಲ, ಶತಮಾನಗಳಿಂದ ಬಂದಂಥ ಬೆಳೆದು ಬಂದಂಥ ಒಂದು ಪದ್ಧತಿ ಇದು. ಮೊದಲು ದೇವರ ಹೆಸರಿನಲ್ಲಿ ದೇವರ ಸೇವೆಯನ್ನು ಮಾಡ್ಕೊಳ್ತಾ, ದೇವರ ಪೂಜೆಯನ್ನು ಮಾಡ್ಕೊಳ್ತಾ, ದೇವರಿಗೆ ಸಂತೋಷಗೊಳಿಸಲಿಕ್ಕೆ ನರ್ತನೆ ಮಾಡಿಕೊಂಡು ಇರುವಂಥ ಜನರಿಗೆ ನಾವು ದೇವದಾಸಿ ಅಂತ ಹೇಳುವಂಥದ್ದು ಒಂದು ಪದ್ಧತಿ. ಆದರೆ ಮುಂದೆ ಬರುತ್ತಾ ಈ ದೇವರ ಬಗ್ಗೆ ಭಕ್ತಿಗಳು ಇಂಥವೆಲ್ಲ ಕಡಿಮೆ ಆದಾಗ ಅದೇ ಜನ ಮುಂದುವರೆದು ಊರಿನ ಶ್ರೀಮಂತರು, ಗೌಡರು, ಈ ಬ್ರಿಟಿಷ್ ಒಂದು ಸರ್ಕಾರ ಬಂದ ಮೇಲೆ ಇಲ್ಲಿ ಗೌಡರು, ಪೊಲೀಸ್ ಪಾಟೀಲು, ಕುಲಕರ್ಣಿ ಇಂಥವರೆಲ್ಲ ಸ್ಟಾರ್ಟ್ ಆದರು. ಇವರು ಅವ್ರಿಗೆ ಏನು ಊಟಕ್ಕೆ ಬಟ್ಟೆಗೆ ಬೇಕಾಗುವಂಥ ಧಾನ್ಯಗಳನ್ನು ಕೊಡುವಂಥದ್ದು ಆ ಊರಿನ ಗೌಡರು, ಅದನ್ನು ಅಧಿಕಾರ ಯಾರಿತ್ತು ಅವ್ರು ಕೊಡುವಂಥ ಸಿಸ್ಟಮ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಅಷ್ಟೇ ಅದು ಅವಾಗೂ ಕೂಡ ಚೆನ್ನಾಗಿತ್ತು ಆ ಸಿಸ್ಟಮ್ ಬಗ್ಗೆ. ದೇವದಾಸಿಯಿಂದ ಅದು ಗೌರವ ಅಂತ ಒಂದು ಸ್ಥಾನವಾಗಿತ್ತು. ಮುಂದೆ ಬರ್ತಾ ಇದು ಕೂಡ ಒಂದು ಭಾರತ ಸ್ವತಂತ್ರ ಸಿಕ್ಕಾಗ ಮುಂದೆ ಆ ಸಿಸ್ಟಮ್ಗೆ ಏನಾಯಿತು, ಆ ಊರಿನ ಗೌಡ್ರ ಅಧಿಕಾರನೂ ಹೋಗಿಬಿಡ್ತು. ಅವ್ರಿಗೆ ಸಿಗಬೇಕಾದ ಬ್ರಿಟಿಷ್ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ನಿಂತೋದು. ಭಾರತ ಸರ್ಕಾರಕ್ಕೆ ಅದಕ್ಕೆ ಅಷ್ಟು ಮಾನ್ಯತೆ ಅಲ್ಲಿ ಇರಲಿಲ್ಲ ಗೌಡ್ರುಗಳಿಗೆ. ಅದು ನಂತರ ಈಗ ಅವರು ಅಲ್ಲಿನ ಶ್ರೀಮಂತರು ಅದೆಲ್ಲ ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪ್ರಾರಂಭ ಆಯಿತು. ಹೆಂಗೆ ಬಳಸ್ಕೊಳ್ಳೋ ಲೈಂಗಿಕವಾಗಿ ಕೂಡ ಅವರು ದುರ್ಬಳಕೆ ನಡೀತು. ಅವಾಗ ಕೊಟ್ಕೊಂಡು ತಮ್ಮ ದೇವರ ಪೂಜೆಗಳನ್ನ ಮಾಡ್ಕೊತಾ, ಮತ್ತು ಅದು ತಮ್ಮ ವೈಯಕ್ತಿಕ ಪೂಜೆಯೂ ಕೂಡ ಅದರಲ್ಲಿ ಸ್ಟಾರ್ಟ್ ಆಗಿಬಿಡ್ತು. ಇದು ಶ್ರೀಮಂತರು ಮತ್ತು ಗೌಡರು ಆ ಹೆಣ್ಣು ಮಗಳನ್ನು ದುರ್ಬಳಕೆ ಮಾಡ್ಕೊತ ಅವರು ನಡೀತು. ಮುಂದೆ ಇದು ಏನಾಯಿತು, ಬರ್ತಾ ಹೆಣ್ಣು ಮಕ್ಕಳು ಯಾವಾಗ ಈ ಸೌಲಭ್ಯ ಸಿಗೋದು ನಿಂತು ಹೋಯಿತು, ಆವಾಗ ಇದೊಂದು ದಂಧೆಯಾಗಿ ನಿರ್ಮಾಣ ಆಯಿತು. ಅವಳು ಸೆಕ್ಸ್ ವರ್ಕಿಗೆ ಅಂತಂದ್ರೆ ಲೈಂಗಿಕ ವೃತ್ತಿಗೆ ಅವಳು ಕಾಲಿಡಬೇಕಾಯ್ತು. ಭಾಳ 100-200 ರೂಪಾಯಿ ಸಿಗ್ತದ್ರೆ ಮನೆ ಬಾಡಿಗೆ, ತಿನ್ನೋದು ರೀ, ಬಾಡಿಗೆ ರೂಮ ಭಾಳ ಮಿಕ್ಸಾಗಿ ಚಮ್ಮಟ್ಟಿ ಎಲ್ಲ ಕಲ ಅಟ್ಟ ಬರೋ ತಿನ್ನೋದ್ರಿ. ಇದು ಕಷ್ಟ ಅನಿಸೋದಿಲ್ವಾ ನಿಮಗೆ? ಈ ರೀತಿ ಜೀವನ ಮಾಡಿಸೋದು ಸ್ವಲ್ಪ ಕಷ್ಟ ಅನಿಸೋದಿಲ್ವಾ? ಈ ರೀತಿ ಪುರುಷರು ಬರೋದು ನಿಮಗೆ ಬರೋಣ ಬಿಡ್ಬೋದು, ಹೋಗ್ಬೇಕು, ಎಲ್ಲರೂ ದುಡ್ಕೊಂಡು ಮಾಡ್ಕೊಂಡು ಬಾವ್ರು ಬಾಳೆ ತಿಳ್ಕೊಂತಿತ್ತು. ಎಲ್ಲ ಪರಿಸ್ಥಿತಿ ಬಾಯ್ಕೆ ಆಗೈತೆ. ಹಂಗೆ ನೋಡಿದ್ರೆ ಒಂದೊಂದು ಸಲ ಚೆನ್ನಾಗಿರೋಪ್ಪ. ದೊಡ್ಡ ಮನೆ ಹಿಂಗೆ ಗಂಡ್ಮಂಗೈತೆ ನಮ್ಗೆ ಇಟ್ಕೊಂಡಾರೆ ಮನುಷ್ಯಂದ. ಅಲ್ಲಿ ನಿಂತು ಅಂದರೆ ನಮಗೆ ಅಡ್ಯಾನ ಕೆಲಸ ನಿಲ್ಬೋದಿಲ್ಲ. ಪೈಲೆ ಈ ಕಡೆ ತಿರ್ಗಾಡ್ಕೊತಾರೇವು, 4 ರೂಪಾಯಿ ಮಾಡ್ಕೊತಾರೆ. ಅದೇವ್ರು ಈಗ ಊರಾಗ ಕೆಲಸ ನಮಗೆ ನಿಲ್ಬೋದಿಲ್ಲ ಅಂತ ಇರ್ತಾರೆ. ನಡ್ಲಿಕ್ಕೆ ನಾವು ಬಿಜಾಪುರ ಅವ್ರು ಹೇಳಿ ಮತ್ತೆ ಚಲೋ ಅಂತೀರಿ. ಅವ್ರು ಮಾಡ್ಕೊತಿರ್ತಾರೆ ಗಂಡ ಮನ್ಯಾಗ. ಮಕ್ಕಳ ಮರಿ ತಮ್ಮ ಗಂಡರು ತಮ್ಗೆ ದುಡ್ಡು ಹಾಕ್ತಾರೆ, ಚಲೋ ಇರ್ತಾರೆ. ನಮ್ಮ ಮನೆ ಬರ್ದಾಗ ಇಂಥದೈತೆ, ನಾವು ಇಂಥದ್ದು ಹೋಗ್ತೀವಿ. ಈ ಪೈಲ ಬಿಟ್ಟಿದ್ದ ತಪ್ಪಿಗೆ ಏನು ಮಾಡಬೇಕು? ಜಗದೊಳಗ ಬಂದೈತ್ರಿ ಎಡ್ಸ, ತಮ್ಮ ಇರಲೆ ಪದ್ಯಾಸ, ಭವದೊಳಗ ಬಂದೈತಿ ಎಡ್ಸ. ಜಗದೊಳಗ ಬಂದೈತ್ರಿ ಎಡ್ಸ, ತಮ್ಮ ಇರಲೆ ಪದ್ಯಾಸ, ಭವದ ಒಳಗ ಬಂದೈತ್ರಿ ಎಡ್ಸ. ಹೋಗಿ ಕುಂತನ ಕ್ರಾಸಿನೊಳಗ ಆಗೈತಿ ಮೋಸ. ಹೋಗಿ ಕುಂತನ ಕ್ರಾಸಿನೊಳಗ ಆಗೈತಿ ಮೋಸ. ಜಗದ ಒಳಗ ಬಂದೈತ್ರಿ ಎಡ್ಸ, ತಮ್ಮ ಇರಲೆಪ್ಪು ದ್ಯಾಸ, ಭವದ ಒಳಗ ಬಂದೈತ್ರಿ ಎಡ್ಸ. ಉಂಡು ಹುಟ್ಟು ಬಂತ ವಯ್ಯಾಸ, ಉಡಾಳ ಮಂದಿ ಜೋಡಿ ಇವನ ಸಹವಾಸ. ಉಂಡು ಹುಟ್ಟು ಬಂದ ವಯಸ್ಸ, ಉಡಾಳ ಇವನ ಸಹವಾಸ. ಉಡಾಳ ಮಂದಿ ಕೂಡ ಇವನ ಸಹವಾಸ, ಉಡಾಳ ಮಂದಿ ಕೂಡ ಇವನ ಸಹವಾಸ. ತಾಸಿನೊಳಗ ಆಗೈತ್ರಿ ಮೋಸ, ಜಗದ ಒಳಗ ಬಂದೈತ್ರಿ ಎಡ್ಸ, ತಮ್ಮ ಇರಲೆಪ್ಪ ದ್ಯಾಸ, ಭವದ ಒಳಗ ಬಂದೈತ್ರಿ ಎಡ್ಸ. ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮನರಂಜನೆಗೋಸ್ಕರ ಮತ್ತು ಕಲಾ ಕೌಶಲ್ಯದ ಅಭಿವ್ಯಕ್ತಿಗೋಸ್ಕರ ಇರೋ ತನಕ ದೇವದಾಸಿ ಪದ್ಧತಿಗೆ ಸಮಾಜದಲ್ಲಿ ಒಂದು ಮನ್ನಣೆ ಇತ್ತು. ಆದರೆ ಕ್ರಮೇಣ ಅದು ಆ ಮನ್ನಣೆ ಘನತೆಯನ್ನು ಕಳ್ಕೊಂಡು ಒಂದು ಕೀಳು ವೃತ್ತಿಯಾಗಿ ಮಾರ್ಪಾಡಲ್ಪಟ್ಟಿತ್ತು. ಇದಕ್ಕೆ ಒಂದು ಜೆಂಡರ್ ಆಯಾಮವನ್ನು ಕೂಡ ನಾವು ಗಮನಿಸ್ಬೋದು. ಈಗ ಅಲ್ಲಿ 2 ಅಂಶನೂ ಬರುತ್ತೆ. ಜೆಂಡರ್ ಸೇರಿಕೊಳ್ಳುತ್ತೆ, ಆರ್ಥಿಕ ಅಂಶನೂ ಸೇರಿಕೊಳ್ಳುತ್ತೆ. ಅವರು ಸಮಾಜದಲ್ಲಿ ಮನ್ನಣೆ ಇರೋ ತನಕನೂ ಆರ್ಥಿಕವಾಗಿ ಪ್ರಬಲರಾಗಿದ್ದರು ಮತ್ತು ಅವ್ರಿಗೆ ತುಂಬ ಶಕ್ತಿ ಇತ್ತು. ಏನಂದರೆ ರಾಜರ ಆಡಳಿತವನ್ನು ನಿಯಂತ್ರಿಸುವಂಥ ಶಕ್ತಿ ಕೂಡ ಇತ್ತು ಆವಾಗ, ರಾಜರ ಆಡಳಿತ ಸಮಯದಲ್ಲಿ. ಆದರೆ ಯಾವಾಗ ರಾಜರಾಡಳಿತ ಹೋಗಿ ಜಮೀನ್ದಾರಿ ಪದ್ಧತಿ ಹೋಯಿತೋ ಅವ್ರಿಗೆ ಸರ್ವೈವಲ್ ಪ್ರಶ್ನೆ ಬಂತು, ಹೇಗೆ ಅವ್ರ ಜೀವನ ನಡೆಸಬೇಕು ಅಂತ.
ಕಡೆಗೆ ಅವರು ವೇಶ್ಯವರಾಗಿ ಪರಿವರ್ತನೆಗೊಂಡಿರೋದು ಕಂಡುಬರುತ್ತೆ. ಅಲ್ಲಿ ಅವರು ಆರ್ಥಿಕವಾಗಿ ದುರ್ಬಲರಾಗ್ತಾ ಬರ್ತಾರೆ. ಜೊತೆಗೆ ಪುರುಷ ಪ್ರಧಾನ ಆಳ್ವಿಕೆಯು ಸೇರಿಕೊಂಡು ಅವಳಿಗೆ ಜೀವನೋಪಾಯ ಬೇಕಾಗಿತ್ತು ಮತ್ತು ಅವಳನ್ನು ನಂಬಿಕೊಂಡಿದ್ದಂಥ ಜನರು ಅವಳನ್ನು ಈ ವೇಶ್ಯಾವೃತ್ತಿಗೆ ತಳ್ಳೋ ಹಾಗೆ ಮಾಡ್ತು ಈ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ. ಅದೊಂದು ದುರಂತ. ದೇವದಾಸಿ ಪದ್ಧತಿ ನಾನು ಹಾಗಂತ ಹೇಳಿ ಅದು ಒಳ್ಳೆಯದು ಅಂತಲ್ಲ, ಆದರೆ ಅದಕ್ಕೊಂದು ಸಾಮಾಜಿಕ ಸಾಂಸ್ಕೃತಿಕ ಮನ್ನಣೆ ಇತ್ತು. ಆದರೆ ಯಾವಾಗ ಅದು ವೇಷವೃತ್ತಿಯಾಗಿ ಮಾರ್ಪಾಡತ್ತೋ ಆವಾಗ ಅದು ಸಮಾಜದ ಒಂದು ಕಳಂಕವಾಗಿ ಮೂಡಿಬಂತು ಅಂತ ಹೇಳ್ಬೋದು. ಮತ್ತು ಜೆಂಡರ್ ದೃಷ್ಟಿಕೋನದಿಂದ ನೋಡಿದ್ರೆ ಸಂಪೂರ್ಣವಾಗಿ ಇದು ಪುರುಷ ಪ್ರಧಾನತೆಯ ಮೌಲ್ಯವನ್ನು ಬಿಂಬಿಸುವಂಥ ಒಂದು ಪದ್ಧತಿಯಾಗೇ ಇದೆ. ಪುರುಷರು ತಮ್ಮ ಸುಖಕ್ಕೋಸ್ಕರ, ತಮ್ಮ ಮನೋರಂಜನೆಗೋಸ್ಕರ ಹೆಣ್ಮಕ್ಳನ್ನು ಬಳಸ್ಕೊಳ್ಳೋದು ಇಲ್ಲಿ ಕಂಡುಬಂದಿದೆ. ಆದರೆ ಏನು ವಿಷಾದನೀಯ ಅಂದರೆ ಪುರುಷರು ತಮಗೋಸ್ಕರ ಮಾಡ್ಕೊಂಡು ಬಂದರೂ ಕೂಡ ಅದನ್ನು ಆಪಾದನೆ ಹಾಕೋದು ಹೆಣ್ಮಕ್ಳ ಮೇಲೆ, ಅವಳನ್ನು ಕೀಳಾಗಿ ನೋಡೋದು, ಅವಳೇ ಅದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಕಂಡುಬರುತ್ತೆ. ಮತ್ತು ಇದನ್ನು ಇನ್ನೊಂದು ಇತ್ತೀಚಿನ ಕಳೆದ ಒಂದೂವರೆ ದಶಕದಿಂದ ದೇವದಾಸಿ ಪದ್ಧತಿ ಬಗ್ಗೆ ಹೆಚ್ಚು ಗಮನ ಸೆಳೀತಾ ಇರೋದು ಆರೋಗ್ಯ ದೃಷ್ಟಿಯಿಂದ. ಇತ್ತೀಚೆಗೆ HIV ಕಾಯಿಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕೆಲವು ಸ್ಟಡೀಸ್ ಎಲ್ಲ ಏನು ಕಂಡು ಬಂತು, ವೇಷಾವೃತ್ತಿಯಲ್ಲಿ ತೊಡಗಿರುವಂತಹ ದೇವದಾಸಿಯರಲ್ಲೂ ಈ HIV ಕಾಯಿಲೆ ಹೆಚ್ಚಾಗಿ ಪ್ರಮಾಣ ಜಾಸ್ತಿ ಆಗ್ತಾ ಇರೋದು ಕಂಡುಬಂದಿದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅಂತ ಕಂಡುಬರುತ್ತೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು 26% ಆಫ್ ಪ್ರಾಸ್ಟಿಟ್ಯೂಟ್ಸ್ ದೇ ಆರ್ ದೇವದಾಸೀಸ್ ಅಂತ ಹೇಳಿ. ಒಂದು ಮನೆತಂದ್ರೆ ಆದ್ರೆ ನಮ್ಗೆ ಗಾಂಡ ಮಾಡ್ಕೊಂಡ್ರೆ ನಮ್ಮ ದುಡಿದು ಪಡೆದು ಹಾಕ್ತಿದ್ರಿ ರೀ ಅವ್ರು, ನಮ್ಮನ್ನ ಕುಂದ್ರಿಸಿ ಹಾಕ್ತಿದ್ರಿ ಅವರು. ಈಗ ನಾವು ದುಡಿತಾನೆ ನಮ್ಮ ಮನೇಲಿ ಇಲ್ಲರಿ, ನಾವು ದುಡಿಯೋಕೆ ಹೋಗ್ಬೇಕ್ರಿ. ಈಗ ಮಕ್ಳಿಗೆ ಹಡಿಯೋರು ಇಲ್ಲಿಗೆ ಬರ್ತಾರೆ ರೀ, ಮತ್ತು ಅವ್ರಿಗೆ ಬಂದು ಹಾಕ್ಬೇಕಿಲ್ರಿ, ನಾವು ದುಡ್ದು ಹಾಕ್ಬೇಕ್ರಿ. ನಮ್ಗೇನು ಹೊಲ ಇಲ್ಲರಿ, ಏನೂ ಇಲ್ಲರಿ. ಇನ್ನೂ ಒಂದು ಮನೆತನ ಮಾಡ್ಕೊಂಡು ಹೋಗ್ರಿ ಭಾಳ ನಮಗೆ ಕಷ್ಟ ಬರ್ತಿದ್ದಿಲ್ಲ ರೀ, ಭಾಳ ಕಷ್ಟ ರೀ ಈಗ ರೀ ನಮಗೆ. ಹಿಂಗೆ ಮಾಡ್ಕೊಂಡಾರ ನಮಗೆ ಅದು ಹಿರಿಯರು ಮಾಡಿಗೆ ಸತ್ತು ಹೋಗ್ಯಾರ ನಮ್ಗೆ. ಹಿಂಗೆ ಇಂಥ ಕಷ್ಟ ಇಟ್ಕೇಸರಿ ಏನು ಮಾಡಿದ್ರಿ. ಸಣ್ಣವ್ರಿದ್ದಾಗ ಕೊಟ್ಟಾರ ನಮಗೇನು ದೇವ್ರು ಕಟ್ಟೋದೇನು ಗೊತ್ತಾಯಿಲ್ಲ ರೀ. ಈಗ ನಮ್ಮ ಮಕ್ಳಿಗೆ ನಮ್ಮ ಜೀವನ ಅವ್ರು ಹಾಳು ಮಾಡ್ಯಾರಂದ್ರೆ ನಮ್ಮ ಮಕ್ಳ ಜೀವನ ನಾವು ಯಾಕೆ ಹಾಳು ಮಾಡಕ್ಕೆ ಹೋಗ್ಬಿಟ್ರಿ. ನಾವೇನಾರು ಒಂದು ಮನೆತನಕ್ಕೆ ಕೊಡ್ತೇವೆ ರೀ, ಮಾಡಿ ಬಿಡು ಸಾರಿ ಕಲಿಸ್ತೇವೆ ರೀ, ಹಂಗಾರು ಮಾಡ್ತೇವ್ರಿ. ಬರ್ತೇನೆ ರೀ ದುಡ್ಕೊಂಡು ತಿನ್ನೋರಿ. ನಾವು ದಗದ್ ಹೋಗ್ಯವ್ರಿ ಕೆಲ್ಸಕ್ಕೆ, ಎಲ್ಲಾರ ಕೆಲ್ಸಕ್ಕೆ ಹೋಗ್ಕೇಸಿ ಅದನ್ನು ಇದು ಮಾಡ್ಕೊಂಡು ಹೋಗ್ತೇವೆ ರೀ. ಮಕ್ಳಿಗೆ ಸಾಲಿ ಕಲಿಸಿದ್ರಿ ಅದ್ರಾಗ ರೀ. ಈಗ ನಾವಿಟ್ಟು ಏನಾರು ತಂದು ತಿನ್ನೋದ್ರಿ ಈಟ ರೀ. ಈಗ ನಮ್ಗೈತೆನ ನಮ್ಮ ಮಕ್ಳು ಆಗಬಾರ್ದು ಅಂಥೇಳಿ ನಮ್ಮ ಮಕ್ಕಳು ಮಾಡಿಕೊಟ್ಟೇವ್ರಿ. ಏಟಾಗಲಿ ನಮ್ಮ ಕೈಲಿ ಎಷ್ಟು ಆಕೈತೆ ಅಷ್ಟು ಸಾಧನೆ ಮಾಡಿ ಸಾಲಿ ಕಲಿಸೇವ್ರಿ. ನಮ್ಗೈತೆನ ಆಗಬಾರ್ದು, ನಮ್ಮ ಮಕ್ಕಳು ಮುಂದೆ ಹೆಚ್ಚಿಗೆ ಬೆಳಿಬೇಕು ಅನ್ನೋ ಆಸೆ ನಮ್ಗೈತ್ರಿ. ಮತ್ತು ಆವಾಗ ಇದ್ದಿದ್ದಿಲ್ಲ ಹೆಣ್ಣು ಮಕ್ಕಳು ಒಂದೇ ಇರೋಣ ಅದನ್ನು ಬಿಡುದ. ಕೋಪ ಬಂದ್ರೆ ಏನು ಮಾಡಿದ್ರಿ? ಈಗ ಹೋಗಿ ಅದಾರ ಕೈಲಾಸ ಹೋಗಿ ಅದಾರಲ್ರಿ ಅವರು.
ತೀರ್ಕೊಂಡು ಹೋಗ್ಯಾರ್ರಿ ಅವ್ರು. ಅವ್ರ ತಾಯಿನೂ ಸತ್ತಾಳ, ತಂದೆನೂ ಸತ್ತಾಳೆ. ಈಗೇನೈತಿ ನಮಗೆ ಯಾರು ತಾಯಿ ತಂದೆ ಇದಕ್ಕೆ ಕಟ್ಕೊಂಡ್ವಿ ಅಪ್ಪ ಕೊಳ ನಾವು ಕಟ್ಕೊಂಡು ಅವ್ರು ಕಟ್ಟಿ ಹೋಗ್ಯಾರ. ನಾವೇ ಕಟ್ಟೋಣ ತಾಯಿ ತಂದೆ ಕಟ್ಟಿ ಹೋಗ್ಯ. ಮತ್ತೆ ನಮಗೆ ತಿಳಿತಿದ್ದಿಲ್ರಿ ಅವಾಗ ಕಟ್ಟ್ಯಾರ. ಮತ್ತು ತಿಳಿದಂದ್ರೆ ನಾವ್ಯಾಕೆ ಇದನ್ನು ಕಟ್ಕೊತೀವಿ ಕಟ್ಕೊಂಡು ಅಪ್ಪ ಇದೇನಾಗುತ್ತೆ. ಈಗ ಯಾರು ಏನು ಮಾಡ್ಲಕ್ಕ ಬರ್ಬೇಕು. ಸುಮ್ಮನೆ ತಿಳಿದಿಲ್ಲ ಕಟ್ಕೊಂಡು ಈ ಟ್ಯೂಷನ್ ಗಾಡಿನಾಗೆ ಕೈ ಕಾಲಾಗ ದುಡ್ಕೋತೀವಿ ತಿಂತೀವಿ ಮನೆ ಹಾಕ್ಕೊಂಡಿರ್ತೀವಿ. ಇದು ಏನೋ ಸಣ್ಣ ಸಣ್ಣ ಇದೆಯಪ್ಪ ತಾಯಿ ತಂದೆ ಕಟ್ಕೊಂಡು ಈ ಹೊತ್ನ್ಯಾಗ ಅವಾಗ ಗಾಡಿನ ಹಾಕಿದ್ದು ಹೋಯ್ತಿದ್ದೆ. ಈಗೇನ್ರಿ ನಮ್ಮ ಅವ್ರಿಗೆ ಅವ್ರು ಅಟ್ಟಾರಿ ಮತ್ತೆ ಯಾರು ಇಲ್ರಿ. ಮತ್ತೆ ಸುಳ್ಳು ಯಾರು ಇಲ್ರಿ, ನಾವು ಮುದುಕರು ಅಟ್ಟ. The Center for Non-Formal Education in Bijapur, run by the Jesuit priests, is doing a commendable job in dealing with the unjust Devdasi system. Their focus is largely to help the children of Devdasis, giving them identity and helping them rediscover themselves. We need a kind of holistic transformation to eliminate this evil that exists in our society. First of all, we need to give back the lost human dignity to these women. Therefore, acceptance what has gone through there in their life from a general society is very much required. Secondly, what we can offer them is empowerment through education. The girl children especially needs to be educated. They need to be taken out from their atmosphere. They should be rehabilitated in different atmosphere, and then should be given them that self-confidence where they can make their living or they can build up their own career. ದೇವದಾಸಿ ಮಗಳಾಗಿದ್ದು ನಾನು BEd ಓದಿದ್ದೀನಿ ರೀ. ಈಗೊಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತೀನಿ ರೀ, LKG UKG ಸ್ಕೂಲಿಗೆ. ನಮಗೇನು ಅವರು ನಮ್ಮ ಅಮ್ಮನ ಅಂದರೆ ನಮ್ಮ ಅಮ್ಮನ ಅಪ್ಪ ಅಮ್ಮ ನಮ್ಮ ಅಜ್ಜ ಮಾಡಿದ ತಪ್ಪಿಗೆ ನಮ್ಮ ಅಮ್ಮರ ಹೊಣೆ ಆದರು. ಆಮೇಲೆ ಈಗ ನಾವು ಯಾಕೆ ಇದು ಮಾಡ್ಕೋಬೇಕು? ಅವ್ರು ಮಾಡಿದ ತಪ್ಪಿಗೆ ನಮ್ಮ ಅಮ್ಮ ಮಾಡಿದ ತಪ್ಪಲ್ಲ, ಅಮ್ಮ ಮಾಡಿದ ತಪ್ಪಾದ್ರೆ ಅವ್ರನ್ನ ಕೇಳ್ಬೋದಿತ್ತು. ನಮ್ಮ ಅಮ್ಮ ಮಾಡಿದ ತಪ್ಪ, ಅಜ್ಜ ಮಾಡಿದ ತಪ್ಪಿಗೆ ನಾವು ಏನು ಇದು ಅನ್ಸಲ್ರಪ್ಪ ಅದರ. ಈಗ ಫಸ್ಟ್ ಸ್ವಲ್ಪ ಬುದ್ಧಿ ಇದು ಇದ್ದಾಗ ನಮ್ಗೆ ಅನಿಸ್ತಿತ್ತು ನಾವು ಹಿಂಗಾಗಿ ಹುಟ್ಟಬಾರ್ದಿತ್ತು. ನಾವು ತಂದೆ ತಾಯಿಯನ್ನು ಬೇರೆ ಇದು ಕುಟುಂಬದಲ್ಲಿ ಹುಟ್ಟಿದ್ರೆ ನಮಗೂ ಒಳ್ಳೆ ರೀತಿ ಇದು ಇರ್ತಿತ್ತು ಅನಿಸ್ತಿತ್ತು. ಈಗ ಅನ್ಸಲ್ಲ ಫಾದರ್. ನಮಗೂ ಒಂಥರ ಹೆಮ್ಮೆ, ಸಮಾಜದಾಗ ನಾವು ಬದುಕ್ಬೋದು, ನಮಗೂ ಒಂದು ಸ್ಥಾನ ಐತಿ, ನಾವು ಎಲ್ಲವನ್ನು ಸಾಧಿಸಬಲ್ಲದು ಅಂತ ನಮಗೆ ಧೈರ್ಯ ಬರ್ತದೆ. ಅಮ್ಮನ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಏನರ ಕಷ್ಟ ಬಂತಂದರೆ ಗಂಡ ಇದ್ದರೆ ಹೇಳ್ಕೊಳಕ್ಕಾಗ್ತಿತ್ತು. ಅವ್ರಿಗೆ ಯಾವುದೇ ಕಷ್ಟ ಬರಲಿ ಏನೇ ಬರಲಿ ಅವ್ರಿಗೆ ಯಾರ ಹತ್ರ ಹೇಳ್ಕೊಳಕ್ಕಾಗಂಗಿಲ್ಲ. ಈಗ ತಂದೆ ಇಲ್ಲ, ಆಮೇಲೆ ಅವ್ರ ಹತ್ರ ಹೇಳ್ಬೇಕಂದ್ರೆ ತಂದೆಗೂ ಇಲ್ಲ. ನಮ್ಮ ತಾಯಿ ಬಗ್ಗೆ ಇದು ಮಾಡಿದಾಗ ನನಗೆ ಭಾಳ ದುಃಖ ಅನಿಸ್ತಿತ್ತು. ಈಗ ಮುಂದೆ ಅವರು ಬಂದ ಪ್ರಾಬ್ಲಮ್ ನಮಗೂ ಬರ್ತೈತೆ ಫಾದರ್ ಮುಂದೆ. ಈಗ ನಮ್ಮ ತಾಯಿ ಇರೋ ತನಕ ಅಷ್ಟೇ ಸರ್ ನಾವು ಇದು ಮಾಡ್ಬೋದು. ನಾನು ಒಂದು ಹ್ಯಾಂಡಿಕ್ಯಾಪ್ಟ್ ಅದೀನಿ, ಮದುವೆ ಮಾಡ್ಕೊಳ್ಳೋದೂ ಇಲ್ಲ. ಮದುವೆ ಮಾಡ್ಕೊಂಡ್ರೆ ಗಂಡನ ಹತ್ರ ಹೇಳ್ಬೋದಿತ್ತು, ಆದರೆ ನಾವು ಮದುವೆ ಮಾಡ್ಕೊಳ್ಳಲ್ಲ. ಮತ್ತು ನಮ್ಮ ತಾಯಿ ಡೆತ್ ಆದಮೇಲೆ ನಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನನಗೆ ಒಂದು ಹುದ್ದೆಗೆ ಸೇರ್ಬೇಕು ಅನ್ನೋದು ಭಾಳ ಆಸೆ ಐತೆ ಫಾದರ್. ಮದುವೆ ಇಷ್ಟ ಇಲ್ಲ. ನನ್ನ ತಮ್ಮನ ಜೊತೆ ಇರ್ತೀನಿ ಫಾದರ್. ತಮ್ಮ ಹೆಂಡತಿ ಬಂದಮೇಲೆ ಅವನಿಗೆ ಇಟ್ಕೊಳ್ಳಿಲ್ಲ ಅಂದ್ರೆ ನಾನು ಒಬ್ಬಕಿನ ಬದುಕ್ತೀನಿ ಫಾದರ್. ಎಷ್ಟೋ ಜನ ಬದುಕ್ಯಾರ ಫಾದರ್. ಮದುವೆ ಆಗದೆ ಇರೋದು ಬದುಕೋದಿಲ್ಲ ಫಾದರ್ ಪ್ರಪಂಚದಲ್ಲಿ. ನಾನು ಹಂಗಿರ್ತೀನಿ. ಸೆಕೆಂಡ್ PUC ಮುಗಿದ ತಕ್ಷಣ ನನಗೆ ಮುಂದೆ ಕಲೀಲಿ ಇರ್ತಾಗಲಿಲ್ಲ. ನಾನು 6 ಮಂತು ಫೀಲ್ಡ್ ವರ್ಕಿಗೆ ಹೋಗ್ತಾಯಿದ್ದೆ. ಸೆಕೆಂಡ್ PUC ಮುಗಿದ್ರೂ ಕೂಡ ನನಗೆ ಏನು ಕೆಲಸ ಬರ್ತಿರಲಿಲ್ಲ. ಆದರೂ ಕೂಡ ನಾನು ಬೇರೆದವ್ರ ಜೊತೆ ಕೆಲಸಕ್ಕೆ ಹೋಗ್ತಿದ್ದೆ. ಹೋಗ್ಬಿಟ್ಟು ನಾನು 6 ತಿಂಗಳು ಕಲಿತೆ. ಆಮೇಲೆ ನಾನು ಫಾದರ್ ವಿಲ್ಸಿ ಅಂತ ಹೀಗೆ ದೇವದಾಸಿ ಮಕ್ಕಳಿಗೆ ಬರ್ತಿದ್ರು ಅಲ್ಲಿ ವಿಸಿಟಿಂಗ್ ಮಾಡಲಿಕ್ಕೆ. ನಾನು ತುಂಬ ನನ್ನ ಕಷ್ಟಗಳು ಎಲ್ಲ ಹೇಳ್ಕೊಂಡು ತುಂಬ ಎಲ್ಲ ನನ್ನ ಫೀಲಿಂಗ್ಸ್ ಎಲ್ಲ ಹೇಳಿ ತುಂಬ ಆಗ್ತೆ ಫಾದರ್ ಹತ್ರ. ಫಾದರ್ ನನಗೆಲ್ಲ ಹೀಗೆ ತುಂಬ ಕಷ್ಟ ಆಗ್ತದೆ, ಏನು ಮಾಡೋದು, ನಮ್ಮ ಪರಿಸ್ಥಿತಿ ಎಲ್ಲ ಹೀಗಾಯಿತು ಹಿಂಗಂತ ತುಂಬ ಆಗ್ತೆ ಫಾದರ್ ಹತ್ರ. ಅಳುವಾಗೆ ಓಕೆ ನಾನು ಬಿದರ್ ಕಳಿಸ್ತೀನಿ ಹೋಗ್ತೀನಿ ಅಂತ ಕೇಳಿದೆ ನನ್ನ ಫಾದರ್. ಓಕೆ ಫಾದರ್ ಹೋಗ್ತೀನಿ ಅನ್ನುವಾಗ ಆ ಟೈಮ್ದಲ್ಲಿ ನನ್ನ ತಾಯಿ ಹುಚ್ಚರ ಟೈಪ್ ಹೇಗಿರ್ತಾರಲ್ಲ, ತಲೆಕೆಟ್ಟು ಟೈಮ್ದಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ಥರನಾಗಿ ಆ ಮೂಮೆಂಟಲ್ಲಿ ಇದ್ದೆ ನನ್ನ ತಾಯಿ. ಅವಳಿಗೇನು ನನಗೆ 4 ಮಕ್ಕಳು, ಅಂದರೆ ನನಗೆ 2 ಬ್ರದರ್ಸ್ 1 ಸಿಸ್ಟರು. ನನ್ನ ತಾಯಿ ನನ್ನ ಮಕ್ಕಳು ಇಷ್ಟು ದೊಡ್ಡ ಬೆಳೆದು ಆದರೆ ನನಗೆ ಏನೂ ಮಾಡಲಿಕ್ಕೆ ಯೋಗ್ಯತೆ ಇಲ್ಲಲ್ಲ ಅನ್ನುವ ಒಂದು ಚಿಂತೆಯಲ್ಲಿ, ಅನ್ನೋ ಒಂದು ಟೆನ್ಷನ್ದಲ್ಲಿ ನಮ್ಮ ತಾಯಿ ಹುಚ್ಚರ ಟೈಪ್ ಮಾಡ್ತಿದ್ಲು.
ನಮ್ಮ ತಾಯಿ ಅಂಥ ಕಷ್ಟದಲ್ಲಿ ಇರುವಾಗಲೇ ನನ್ನ ತಾಯಿಗೆ ಬಿಟ್ಟು ನಾನು ಬೆದರ್ಗೆ ಹೋದೆ 2 ವರ್ಷ ಕಲೀಲಿಕ್ಕೆ. 1 ವರ್ಷ ಸೆಕ್ರೆಟ್ರಿ ಕೋರ್ಸು, 1 ಇಯರ್ NTC ಇಂಗ್ಲೀಷ್ ಮೀಡಿಯಮ್ಮು ಹೋದೆ. ನಮ್ಮ ತಾಯಿ ಬಿಟ್ಟು ಹೋದು ಅಲ್ಲಿ ಕಲ್ತು ಬಂದೆ. ನಾನು ಹೋಗಿ ಜಸ್ಟ್ 3 ತಿಂಗಳಾಗಿತ್ತು. ಫಾದರ್ ವಿನ್ಸಿ ನನಗೆ ಏನು ಕಳಿಸಿದ್ರಲ್ಲ ಅದೇ ಫಾದರ್ ನನ್ನ ತಂಗಿ, ಜಸ್ಟ್ ನನ್ನ ತಂಗಿದು 7th ಮುಗೀತು ಅಷ್ಟೇ. ನನ್ನ ತಂಗಿಗೂ ಕೂಡ ಅಲ್ಲೇ ನ್ಯೂ ಡೈಲಿಯಲ್ಲಿ ಅವರು ಅಲ್ಲಿ DC ಆಗಿ ಇದ್ದರು, ಇದಕ್ಕೆ ಬಿದರ್ದಲ್ಲಿ DC ಇದ್ರು, ಹರ್ಷಗುಪ್ತ ಅಂತ. ಅವ್ರ ಮನೆಯಲ್ಲಿ ಕುಕ್ಕಿಂಗ್ ಕಳಿಸಿದ್ರು ನಮ್ಮ ತಂಗಿಗೆ. ನಮ್ಮ ತಂಗಿ ಕುಕ್ಕಿಂಗಲ್ಲಿ ಮಾಡ್ತಾ ಅಟ್ಲೀಸ್ಟ್ ಒಂದು 35,000 ಅರ್ನ್ ಮಾಡಿದ್ಲು 2 ಇಯರ್ಸಲ್ಲಿ. 35,000 40,000 ಅರ್ನ್ ಮಾಡಿದ್ಲು. ಆ ದುಡ್ಡು ಅರ್ನ್ ಮಾಡ್ತಕ್ಕಂಥ ದುಡ್ಡನ್ನೇ ನಮ್ಮ ತಾಯಿ ಸಾಯ್ತಕ್ಕಂಥ ನಮ್ಮ ತಾಯಿಯನ್ನು ನಾವು ಉಳಿಸ್ಕೊಂಡಿವಿ. ನಮ್ಮ ಎಜುಕೇಷನ್ ನೋಡ್ತಿದ್ಲು, ನಂದು ಎಜುಕೇಷನ್ ನೋಡ್ತಿದ್ಲು. ಆದರೆ ಫಾದರ್ ಫೀಸೆಲ್ಲ ಕಟ್ತಿದ್ರು, ಅಂದರೆ ತುಂಬ ಖರ್ಚು, ಬುಕ್ಸು ಅದು ಇದು ಫಾದರ್ ಕೊಟ್ಟರು ಕೂಡ ಸ್ವಲ್ಪ ಬೇಕಾಗ್ತದಲ್ಲ ಫಾದರ್. ಮತ್ತು ನನ್ನ ತಮ್ಮಂದು ಇಬ್ಬರದ್ದು ಎಜುಕೇಷನ್ ನೋಡಿದ್ಲು. ನನಗೆ ಇಮ್ಮಿಡಿಯೇಟ್ಲಿ ನನ್ನ ಕೆಲಸ ಸಿಕ್ಕ ತಕ್ಷಣವೇ ನಮ್ಮ ತಂಗಿ ಅಲ್ಲಿಂದ ನಾನು ಕರ್ಸ್ಕೊಂಡ್ಬಿಟ್ಟು ಅವಳು ಜಸ್ಟ್ ಎಂಗೇಜ್ಮೆಂಟ್ ಆಯಿತು. ನೀವು ಕೇಳ್ಬೋದು ಅವಳಿಗೆ ಯಾಕೆ 20 yearsಲ್ಲೇ ನೀವು ಯಾಕೆ ಎಂಗೇಜ್ಮೆಂಟ್ ಮಾಡಿದ್ರಿ ಅಂತ. ಬಟ್ ಫಾದರ್ ಡೇ ಕೂಡ ನನಗೆ ಕ್ವಶನ್ ಹಾಕಿದ್ರು. ಯಾಕಪ್ಪ ಅಂತಂದರೆ ನಾನು ಹಿರಿಮಗಳು ಗೊತ್ತು, ಆದರೆ ನಾನು ಮದುವೆ ಮಾಡ್ಕೊಂಡು ಹೋಗಿಬಿಟ್ರೆ ನನ್ನ ತಂಗಿಗೆ ಯಾರು ಮಾಡಿಕೊಡ್ಬೇಕು ಅದು ನನ್ನ ತಲೆಯಲ್ಲಿ ಯಾವಾಗೂ ನನಗೆ ಅದು ಹಾಗೆ ಕೊರಗ್ತಾ ಇರ್ತೀನಿ ಮನಸ್ಸಲ್ಲಿ. ಆಕೆ ಚೆನ್ನಾಗಿ ಮಾಡಿಕೊಡ್ಬೇಕು. ಯಾಕಂದರೆ ನನ್ನ ತಾಯಿಗೆ ಇನ್ನೂರಿಗೆ ನಾನು ಅಷ್ಟೊಂದು ಇದು ಮಾಡಲಿಲ್ಲ, ಹಾಸ್ಪಿಟ್ಲಿಗೆ ಅದೇನು ದುಡ್ಡು ಹಾಕ್ತಿಲ್ಲ. ಅವಳು ಕೂಡ ಹಾಕಿದಾಳಲ್ಲ, ಅದಕ್ಕೆ ಅವಳು ಒಳ್ಳೆಯ ಮನೆಗೆ ಕೊಡಬೇಕು, ಮಾಡಿಕೊಡ್ಬೇಕು ಅನ್ನೋ ಒಂದು ಕೊರಗಾಗಿ ಮೊನ್ನೆ ಎಂಗೇಜ್ಮೆಂಟ್ ಆಯಿತು ಫಾದರ್. ಅವಳು ಆದ ತಕ್ಷಣವೇ ಈಗ ಅವಳು ಬೆದರ್ಕಿದ್ದಾಳೆ. ಅವಳು ಜಸ್ಟ್ ಅವ್ರ ಗಂಡ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಮುಂಬೈಯಲ್ಲಿ. ಅವ್ರು ಜಸ್ಟ್ ಅವಳಿಗೆ ಸ್ವಲ್ಪ ಇಂಗ್ಲೀಷ್ ಬರಬೇಕು, ಕಂಪ್ಯೂಟರ್ಲ್ಲ ಗೊತ್ತಿರ್ಬೋದು. ಅವಳಲ್ಲಿ ಬಂದರೆ ಏನಾದರೂ ಅವಳಿಗೆ ಸ್ವಲ್ಪ ಏನಾದರೂ ಎಲ್ಲರೂ ಕಳಿಸ್ಬೋದಲ್ಲ ಅನ್ನೋಗೋಸ್ಕರಾಗಿ ಮತ್ತೆ ನಾನು ಕಲಿತ ಸಂಸ್ಥೆದಲ್ಲೇ ನಮ್ಮ ಫಾದರ್ ವಿನ್ಸೆಂಟಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವಳಿಗೆ ಅಲ್ಲಿ ಕಲಿಸಿದ್ದಾನೆ 6 month ಸ್ಪೋಕನ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗಾಗಿ. ಈಗ ಅಲ್ಲೇ ಇದ್ದಾಳೆ ಫಾದರ್. ಅವಳು ನೆಕ್ಸ್ಟ್ ಮಂತ್ ಬರ್ತಾಳೆ. ನನ್ನ ತಮ್ಮ 2nd PUC ಕಾಮರ್ಸ್ ಮತ್ತು ಇನ್ನೊಬ್ಬ ತಮ್ಮ 5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್ ರಾಯಚೂರಿಗೆ ಹಾಕಿದ್ದಾರೆ. ನನ್ನ ಪೇಮೆಂಟಲ್ಲಿನೇ ಇಡೀ ನೋಡ್ತಾ ಇರೋದು. ನಾನು ಯಾವಾಗ ನನ್ನ ಜಾಬಿಗೆ ನಾನು ಸೇರಿಕೊಂಡೆ ಆವಾಗಿಂದ ನನ್ನ ತಾಯಿಗೆ ಆ ಕೆಟ್ಟ ಚಟದಿಂದ ತಗೊಂಡಿದ್ದೇನೆ ಫಾದರ್ನ. ನಮ್ಮ ತಾಯಿಗೂ ಕೂಡ ಮದುವೆ ಮಾಡಿಕೊಟ್ಟಿದ್ದೆ ಅಂದರೆ ನಾವು ಈ ರೀತಿ ಇರ್ಬೋದಾಗಿತ್ತಲ್ಲ. ಇದೇನು ಏಕಾಂಗಿ ಜೀವನ, ನಾವು ಹಿಂಗೆ ತಾಯಿ ಮಕ್ಕಳು ಕೂಡ ಇರೋದಲ್ಲ. ನಮ್ಮದು ತಂದಿದ್ರೆ ನಮ್ಮ ಮದುವೆ ಮಾಡಿಕೊಟ್ಟು ಒಳ್ಳೆ ಮನೆಯಲ್ಲಿ ಮದುವೆ ಮಾಡಿಕೊಟ್ಟು ನಮ್ಗೆ ಚೆನ್ನಾಗಿ ಇರ್ತಿದ್ರಲ್ಲ ಕೆಟ್ಟ ಅನಿಸುತ್ತೆ ಒಂದು ರೀತಿ. ನಾವು ಕೂಡ ಅವ್ರಂಗೆ ಇರ್ತಿದ್ದೀವಲ್ಲ. ಮದುವೆ ಮಾಡಿಕೊಟ್ರೆ ನಮ್ಮ ತಂದೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ತಾಯಿಗಿಂತ. ತಂದೆಯರೇ ಎಲ್ಲ ದೂರ ಹಾಕೋದಿರುತ್ತೆ. ಇವಾಗ ತಾಯಿಯವರೇ ಎಲ್ಲ ನಮಗೆ 2 ತಂದೆ ತಾಯಿ 2 ತಾಯಿನೇ. ತಂದೆಯನ್ನು ಪದ ನಮ್ಮಲ್ಲಿ ಇಲ್ಲ. ನಮ್ಮಮ್ಮ ನಮ್ಮ ತಂದೆಯವರು ತಪ್ಪು ಮಾಡಿದ್ದು ನಮ್ಮ ಮಕ್ಕಳು ಮುಂದೆ ಮಾಡಬಾರ್ದು, ನಮ್ಮ ಮಕ್ಕಳನ್ನ ಒಳ್ಳೆಯ ಮಟ್ಟಕ್ಕೆ ಬೆಳೆಸ್ಬೇಕು ಅಂಥೇಳಿ ಇವ್ರ ಕಾಲು ಹಿಡ್ಕೊಂಡು ನಮ್ಮ ಓದಿಸಿದ್ದಾರೆ ಇಲ್ಲಿವರೆಗೆ. ಇವಾಗೇನಿದಿಲ್ಲ ರೀ. ತಾಯಿಯನ್ನು ನೀವು ತಾಯಿ ಪಟ್ಟ ಕಷ್ಟಗಳನ್ನು ನೀವು ನೋಡಿದ್ರಲ್ವಾ, ಯಾವುದೇ ಕಷ್ಟಗಳನ್ನು ಪಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಏನು ಕಷ್ಟಗಳನ್ನು ಪಟ್ಟಿದ್ದಾರೆ ನಿಮ್ಮ ತಾಯಿ? ಕಷ್ಟಪಟ್ಟಿದ್ದು ನಾನು ನೋಡಿರಲಿಲ್ಲ. ಇವಾಗ ಕಷ್ಟಪಡ್ತಾ ಇದ್ದಾರಲ್ರಿ, ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೊಟ್ಟೆ ಹುಟ್ಟಿದ್ರೆ ಈ ತಪ್ಪಾಯ್ತು. ನಮ್ಮನ್ನು ನಾವು ಬದುಕಲಿಲ್ಲ ಅಂದರೆ ಅವ್ರು ಹೆಂಗಿರ್ತಿದ್ರು. ಒಂದು ರೀತಿ ನೋಡಿದ್ರೆ ನಾವು ಅಂಥ ಹೊಟ್ಟೆ ಹುಟ್ಟಬಾರ್ದು ಅಂತ ಅನಿಸ್ತದ್ರಿ. ಜನರು ಮಾತಾಡೋ ಮಾತಿಗೆ ನಾವು ಬೇರೆಯವ್ರ ಹೊಟ್ಟೆ ಹುಟ್ಟಿದ್ರೆ ನಮ್ದು ಏನೋ ಒಳ್ಳೇದಾಗಿತ್ತು ನಮ್ಮ ಜೀವನ. ಇಂಥ ಹೊಟ್ಟೆ ಹುಟ್ಟಿ ಇಂಥ ಮಾತು ಅನಿಸ್ಕೋಬೇಕಲ್ಲ ಅವ್ರ ಕಡೆ ಅಂತ. ನೀವು ತಾಯಿ ಮೇಲೆ ಯಾಕೆ ತಪ್ಪು ಅಂತ ತಿಳ್ಕೊತೀರ? ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ತಪ್ಪು ಅಂತ ಯಾಕೆ ತಿಳ್ಕೊತೀರ? ನಾನು ಹುಟ್ಟಬಾರ್ದಾಗಿತ್ತು, ಒಂದು ರೀತಿ ನೋಡಿದ್ರೆ ಹುಟ್ಟಬಾರ್ದಾಗಿತ್ತು. ಅಂದರೆ
ತಾಯಿ ಪರಿಸ್ಥಿತಿ ಕೂಡ ಅದೇ ರೀತಿ ಇರ್ತಲ್ಲ. ಈಗ ತಾಯಿ ಸಣ್ಣ ಇರಬೇಕಾದ್ರೆ ಮನೆಯಲ್ಲಿ ಬಡತನ ಇತ್ತಿರಬೇಕು, ಕಷ್ಟ ಇತ್ತಿರಬೇಕು. ಅದಕ್ಕಾಗಿ ಅವರನ್ನು ಬಡತನ ಅವ್ರ ಜೀವನಕ್ಕೆ ನಮ್ಮ ಜೀವನ ಹಾಳು ಮಾಡಿದ್ದಾರೆ. ಅವ್ರು ಬದುಕಲಿಕ್ಕೆ ತಾನೇ ನಮ್ಮ ತಾಯಿಯವರು ಈ ದೇವರ ಕಟ್ಟಿದ್ದು. ಅವ್ರ ಜೀವನ ಮಾಡಲಿಕ್ಕೆ ನಮ್ಮ ಜೀವನ ಹಾಳು ಮಾಡ್ತೀವಿ ಬಿಟ್ಟಾರೆ. ಏನು ಮಾಡೋಕ್ಕಾಗಲ್ಲ. ಚಂದ್ರಗುತ್ತಿಯಲ್ಲಿ 1986ನೇ ಇಸ್ವಿಯಲ್ಲಿ ಬೆತ್ತಲೆ ಸೇವೆ ನಡೆದಾಗ ಒಂದು ಗಲಾಟೆ ಆಯಿತು. ಅಲ್ಲಿ ಬೆತ್ತಲೆ ಸೇವೆಯನ್ನು ನಿಲ್ಲಿಸಲಿಕ್ಕೆ ದಲಿತ ಸಂಘರ್ಷ ಸಮಿತಿಯವರು, ವಿಶ್ವ ಹಿಂದೂ ಪರಿಷತ್ನವರು, ಹಾಗೆ ಉಳಿದ ಪ್ರಗತಿಪರ ಸಂಘಟನೆಗಳು ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆ ನಡೆದಂಥ ಸಂದರ್ಭದಲ್ಲಿ ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದೆ. ಸೊ ಅಲ್ಲಿ ಸುಮಾರು ಒಂದು 8 ಜನ ನಾವು ಸಂಶೋಧನಾ ವಿದ್ಯಾರ್ಥಿಗಳಲ್ಲಿಗೆ ವಿಟ್ನೆಸ್ ಆಗಿ ಹೋಗಿದ್ವಿ ನಾವು ಆ ಗಲಾಟೆ ನಡೆದಂಥ ಸಂದರ್ಭದಲ್ಲಿ. ಸುಮಾರು ನಾವು ಮೊದಲನೇ ದಿನ ಗಲಾಟೆ ನಡೆಯೋದಕ್ಕಿಂತ ಮುಂಚೆ ಆ ಜಾತ್ರೆಗೆ ಯಾರ್ಯಾರು ಬರ್ತಾಯಿದ್ದಾರೆ, ಯಾಕೆ ಬರ್ತಾರೆ ಅಂತೇಳಿ ನಾವು ಒಂದು ಪರಿವೀಕ್ಷಣೆ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ವಿ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅತ್ಯಂತ ಹಿಂದುಳಿದ ವರ್ಗಗಳ ಮಹಿಳೆಯರು ಅಲ್ಲಿ ಹೆಚ್ಚಾಗಿ ದೇವದಾಸಿಗಳಾಗಿ ಬಂದು ಅಲ್ಲಿ ಬೆತ್ತಲೆ ಸೇವೆಯನ್ನು ಮಾಡ್ತಾಯಿದ್ರು. ಇವರನ್ನು ಪ್ರೋತ್ಸಾಹಿಸಲಿಕ್ಕೆ ಅಲ್ಲಿ ಒಂದು ವರ್ಗ ಇತ್ತು. ಮತ್ತು ಇಂಥ ಜಾತ್ರೆಗಳನ್ನು ಪ್ರೋತ್ಸಾಹಿಸಲಿಕ್ಕೆ ವ್ಯಾಪಾರಿ ವರ್ಗವು ಒಂದು ಹಂತದಲ್ಲಿ ಕಾರಣ ಆಗಿತ್ತು. ಅವರ ಬಿಸ್ನೆಸ್ ಡೆವಲಪ್ ಆಗಬೇಕು. ಆ ಹಿನ್ನೆಲೆಯಲ್ಲಿ ಅವರು ಸಹ ಇಂಥ ಒಂದು ಈ ಮೂಢನಂಬಿಕೆಗಳನ್ನು ಪ್ರೋತ್ಸಾಹಿಸ್ಕೊಂಡು ಬರ್ತಾಯಿದ್ರು. 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ಸಂಗಾತಿ ಅಂತ ಒಂದು ಪತ್ರಿಕೆಯವರು ಕೆಲವು ಛಾಯಾಚಿತ್ರಗಳನ್ನು ತೆಗೆದು ಬಿಡುಗಡೆ ಮಾಡಿದರು. ಆ ಛಾಯಾಚಿತ್ರಗಳನ್ನು ನೋಡಿದ ಮೇಲೆ ಇಂಥದ್ದೊಂದು ಕೌತುಕ ನಡೀತಾ ಇದೆ ಬೆತ್ತಲೆ ಸೇವೆ ಅನ್ನೋದು, ಅದನ್ನ ನೋಡಬೇಕು ಅಂತೇಳಿ ನೋಡುಗರ ಸಂಖ್ಯೆ ಜಾಸ್ತಿ ಆಯಿತು ಅಲ್ಲಿಗೆ. ಹಾಗಾಗಿ ಅಲ್ಲಿ ಬೆತ್ತಲೆ ಸೇವೆ ಮಾಡುವವರ ಸಂಖ್ಯೆಗಿಂತ ಹೆಚ್ಚಾಗಿ ನೋಡುಗರ ಸಂಖ್ಯೆ ಜಾಸ್ತಿ ಆಯಿತು. ಆ ಹಿನ್ನೆಲೆಯಲ್ಲಿ ಸುಮಾರು ಆ ದಿನ 60,000 ರಿಂದ 70,000 ಜನ ಅಲ್ಲಿ ಸೇರಿದರು. ಸೊ ಅಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆಯಾಗಿ ಪೊಲೀಸರಿಗೆಲ್ಲ ತೊಂದರೆ ಮಾಡಿದರು. ಸೊ ಆ ಸಂದರ್ಭದಲ್ಲಿ ನಾವು ಕಂಡುಕೊಂಡ ಅಂಶ ಏನು ಅಂದರೆ, ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂಥ ಮಹಿಳೆಯರು ಅಲ್ಲಿ ಅದನ್ನು ಮಾಡ್ತಾಯಿದ್ರು. ಅವರಿಗೆ ನಿಮಗೆ ದೇವರು ಚಂದ್ರಗುತ್ತಿ ಗುತ್ತಮ್ಮ ಒಳ್ಳೇದು ಮಾಡ್ತಾಳೆ, ನೀವು ಬೆತ್ತಲೆ ಸೇವೆ ಮಾಡಬೇಕು ಅಂಥೇಳಿ ಒಂದು ವರ್ಗ ಅವ್ರನ್ನ ಪೋಷಿಸಿ ಹಳ್ಳಿಗಳಲ್ಲಿ ಹೋಗಿ ಪ್ರಚಾರ ಮಾಡಿ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಬೆತ್ತಲೆ ಸೇವೆ ಮಾಡಿಸ್ತಕ್ಕಂಥ ಕೆಲಸ ಒಂದು ಕಡೆ. ಇನ್ನೊಂದು ಕಡೆ ನಮಗೆ ಕಂಡು ಬಂದ ಅಂಶ ಅಂತಂದರೆ, ಎಲ್ಲೋ ಒಂದು ಕಡೆ ಈ ಚಂದ್ರಗುತ್ತಿಯ ಬೆತ್ತಲೆ ಸೇವೆ ಅಂತಕ್ಕಂಥದ್ದು ಈ ಮುಂಬೈ ವೇಶ್ಯಾವಾಟಿಕೆಗೆ ಒಂದು ಸ್ಕ್ರೀನ್ ಟೆಸ್ಟ್ ಅಂತೇಳಿ, ಇಲ್ಲಿ ಯಾವುದೋ ಹೆಣ್ಮಕ್ಳು ಬಂದು ಬೆತ್ತಲೆ ಸೇವೆ ಮಾಡೋದು, ಆ ಸಂದರ್ಭದಲ್ಲಿ ಅಲ್ಲಿಂದ ಏಜೆಂಟ್ಸ್ಗಳು ಬಂದುಬಿಟ್ಟು ಅವ್ರು ನೋಡೋದು, ಯಾರು ಸುಂದರವಾಗಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೋ ಅಂಥವರು ಒಂದಿನ ಅವ್ರ ಮನೆಯಿಂದ ಕಣ್ಮರೆ ಆಗ್ತಾಯಿದ್ರು ಅನ್ನೋ ಅಂಶವೂ ಸಹ ನಮ್ಮ ಇದರಿಂದ ನಮ್ಮ ಬೆಳಕಿಗೆ ಬಂತು. ಹಾಗಾಗಿ ಚಂದ್ರಗುತ್ತಿ ಬೆತ್ತಲೆ ಸೇವೆಯನ್ನು 1986ರಲ್ಲಿ ಸಂಪೂರ್ಣವಾಗಿ ಸರ್ಕಾರ ಘಟನೆ ಆದಮೇಲೆ 87ರಿಂದ ನಿಷೇಧ ಮಾಡ್ತು. ನಾವೇನು ಅಷ್ಟು ಆ ಪರಿ ಎಲ್ಲ ತಲೆ ತೆಗೆದು ಮಾನಪಂಗಾಗಿ ತಿರ್ಗಾಡಂಗಲ್ಲ ರೀ. ನಮ್ಮ ಕಿಮ್ಮತ್ಗಳು ನಾವು ಇರ್ತೀವಿ, ನಾವು ಹೆಂಗಿರ್ತೀವಿ ಹಂಗೆ ಜನ ಇರ್ತದೆ ರೀ. ನಾವು ಆ ಥರ ಇದ್ರೆ ಮಂದಿ ನಮಗೂ ಪಬ್ಲಿಕ್ ಆ ಥರ ನೋಡ್ತದೆ ರೀ. ನಮ್ಮಷ್ಟಕ್ಕೆ ನಾವು ಅಂಜಿ, ನಮಗೂ ಮಂದಿ ಮಕ್ಕಳು ಇದ್ದಾರೆ, ಅಣ್ಣ ತಮ್ಮ ಕಾಕಾದರ ಅದಾರ, ನಾವು ಹೊಂಚಿಕೆಗಿರ್ಬೇಕು ಅಂತೇಳಿ ನಾವು ಕಿಮ್ಮತ್ನೊಳಗಿದ್ರೆ ಕಿಮ್ಮತ್ತು ಕೊಡ್ತಾರೆ. ಆ ಥರ ಏನು ನೋಡಂಗಿಲ್ಲ ರೀ ನಮಗೆ. ಈಗ ನಿಮಗೆ ನಾ ಎಣ್ಣೆ ಅಂತೀನಿ ಕರೆ, ನೀವು ಯಾವ್ದಾರ ಸಂಬಂಧಿಕದಾಗಾರ ಬಂದಿರ್ತೀರಿ, ಒಂದು ಕೆಲಸ ಇದ್ದಾರ ಬಂದಿರ್ತೀರಿ ಕರೆ. ಜನ ಹೊರಗಿನ ಜನಕ್ಕೆ ಏನು ಅನಿಸ್ತದೆ ರೀ, ದೇವದಾಸಿ ಮನೆಗೆ ಹೋಗಿದ್ದ ಆಕೆಗೆ ಅವಂಗ ಏನರ ಇರಬೇಕು, ಅವ್ನು ಮುಕ್ಕೊಂಬಂದು ಅನ್ನೋಕಿನಂತೆ ಹಿಂಗೆ ಅಂತೈತ್ರಿ ಹೊರಗಿನ ಮಂದಿ. ಗುಳಿಗೆ ಎಲ್ಲ ಥರ ಎಲ್ಲ ಅದಾವ್ರಿ ಗುಳಿಗೆ. ನಾನು ತಿಂಗಳಿಗೆ ಹೋಗೋಕೆ ತರೋದು. ಆ ಡಬ್ಬಿ ಗುಳಿಗಿನೂ ಚಾಲು ಅಷ್ಟೇನೆ, ಹಾಟಿನ ಗುಳಿಗಿನೂ ಚಾಲು ಅದಾವು, ದಿಪ್ಪಿ ಗುಳಿಗೆ ಚಾಲು ಅದಾವು, ಟಿ ಬಿ ಗುಳಿಗೆ ಚಾಲು ಅದಾವು. ದಿನ ದೇವ್ರು ಕಟ್ಕೊಂಡು ಹೋಗೋದು ಭಾಳ ಚಲೋ ರೀ. ಇದು ಸುಮ್ಮನೆ ಇರೋ ಇಲ್ಲಕ್ಕಿದ್ದು ಜಲಮ ಇದು ಹಂಗೆ ನಡೆದೈತೆ ರೀ. ಟೊಕ್ಕು ಮನುಷ್ಯ ಸಾವು ತರೋದು ಭಾಳ ಚಲೋ. ಇದ್ರ ಮ್ಯಾಗ ಕಷ್ಟ ಎಷ್ಟು ಸೋಸ್ಬೇಕು ರೀ, ಇದ್ರಾಗ ಕಷ್ಟ ಸೋಸ್ ಸಾಕಾಗ್ತೈತಿಲ್ಲ ಮನುಷ್ಯ. ಯಾರಿಗೆ ಹೇಳೋದು, ಸುಮ್ಮ ದೇವ್ರ ಮುಂದೆ ಹೇಳ್ಕೊತ ಸುಮ್ಮ ಕುಂದ್ರದು ಹೋಗೋತನ.
ನಮ್ಮ ಪರಿಸ್ಥಿತಿ ಭಾಳ ನಂಬಿರ್ತಾರೆ. ನಮ್ಮ ಮನ್ಯಾಗ ಯಾರು ದುಡಿತೀವಿ, 4 ಮಂದಿ ಹೆಣ್ಮಕ್ಳು, 3 ಮಂದಿ ಹೆಣ್ಮಕ್ಳು ರೀ ನಾವು. ನನ್ನ ತಮ್ಮ ಒಬ್ಬನ ರೀ, ಒಬ್ಬನ ಅವ್ನು ದುಡಿತಿದ್ದಿಲ್ಲ ರೀ. 3 ಮಂದಿ ನಾವು ಏನು ಮಾಡಿದ್ರಿ, 3 ಮಂದಿ ಅಕ್ಕ ತಂಗಿಯಲ್ಲ ದೇವದಾಸ್ ಬಿಟ್ರೆ ಬಿಟ್ಟುಗಳನ್ನ ಅವರು. ಮತ್ತು ನನ್ನ ತಮ್ಮ ಬರೀ ಕುಡಿಯೋದು ಮಾಡೋದು ಸಣ್ಣ ಇದ್ರು. ನನ್ನ ತಮ್ಮ ಇನ್ನೂ ಸಣ್ಣ ಇರತ್ತನ ಯಾರು, ಮತ್ತು ನಮಗೆ ತಾಯಿ ತಂದಿಗೆ ಯಾರು ಅಂತಂದ್ರೆ ಯಾರು ನೋಡ್ತಿದ್ದಿಲ್ಲ ರೀ. ನೋಡ್ತಾರೆ ಬಿಟ್ಟಿಗೆ ನಮ್ಮ 3 ಮಂದಿ ನಮ್ಮಿಂದ ಕಷ್ಟ ಆಗೈತೆ ರೀ. ಮಕ್ಕಳನ್ನ ಶಾಲೆ ಕಲಿಸಿ ಉದ್ಯೋಗ ಕಲಿಸಿ ಯಾವುದ್ರ ಒಂದು ಅದ್ರ ನಾವು ಕಾಲ ಮೇಲೆ ನಿಂದಿರ್ಬೇಕಂತ ಮಾಡ್ಲಾಗ್ತೀವಿ ನಾವು. ನಮ್ದಿಂದ ಸಾಕತ್ ಬಿಟ್ಟಿರಿ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, 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 ವಿದ್ಯಾರಂಭದಿ ಭಜಿಸುವೆ. Organization as director, I think a little history of the work we are doing with Devadasis is how we got interested is because of the sex workers that were there behind the parish church. And then we saw that they were linked to Devadasis, quite a few of them. Father Vincent Krastav got involved, and then they started working in these two places, Kakanki and Nidugundi. And we are more interested in the rehabilitation of the Devadasis and especially their children, to see a future for the children. We have been doing a small work. I wouldn't boast that we are doing a big work with them. We intend now on to do a greater work with them, because we see that Devadasi is linked to trafficking and to HIV. We have started HIV center as a link because of the Devadasi and the sex workers. We see that HIV rehabilitation is very important. We started 2 community care centers for them, one in the civil hospital, St. Anne's Community Care Center, and the St. Joseph's Community Care Center. And when we study this, we see quite a few of them are Devadasis and their children infected by HIV/AIDS. Now, when we talk to the Devadasis about their rehabilitation, they get a pittance from the government in terms of rehabilitation. They are going back to sex workers. So we want to see how we could rehabilitate them in a larger way. And the only way for me, I think I would say, is how I would rehabilitate the girl children, especially from this Devadasi system. ಮುಖ್ಯವಾಗಿ ನಾವು ಹೇಳ್ತಾ ಇರೋದು ನಮ್ಮ ಆ ಹೆಣ್ಣು ಮಕ್ಕಳನ್ನು, ನಮ್ಮ ಅಕ್ಕ ತಂಗಿ ತಾಯಿಯನ್ನು ನೋಡ್ತೇವಲ್ಲ, ಅದೇ ರೀತಿ ನಾವು ಕೂಡ ನೋಡಬೇಕು. ನಾವಿಷ್ಟೆಲ್ಲ ಮಾತಾಡಿನೂ ಕೂಡ ಅವರನ್ನು ಸೆಕ್ಸ್ ವರ್ಕರ್ ತಂದರೆ, ಲೈಂಗಿಕ ವೃತ್ತಿನಿರ್ತರೋ ಅಥವಾ ವೃತ್ತಿನಿರ್ತ ಮಹಿಳೆ ಇರ್ತೋ, ಬೇರೆ ಬೇರೆ ಸುಧಾರಿಸಿ ಶಬ್ದ ಬಳಸಿದ್ರು ಕೂಡ ಅವರು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಮುಖ್ಯವಾಹಿನಿಯಲ್ಲಿ ಬರಬೇಕು. ಅವರಿಗೆ ಕೂಡ ಇತರ ಮಹಿಳೆಯರಂತೆ ಸಮಾನವಾದಂಥ ಸ್ಥಾನಮಾನ, ಗೌರವ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಿ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ವಿವಿಧ ಮಾಧ್ಯಮಗಳ ಪಾತ್ರ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಮಾತಾಡಿದ್ದು ಇಲ್ಲಿ ಒಂದು ಯೋಜನೆ, ಒಂದು ನಿರ್ದಿಷ್ಟ ಒಂದು ಮಾಧ್ಯಮಗಳು, ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಇವರು ಅದರ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ಇದೊಂದು ಪರಿಹಾರ ಮಾಡಲಿಕ್ಕೆ ನಾವು ಸಾಧ್ಯತೆ ಇದೆ. ಈಗ ಭಾಳಷ್ಟು ಕಡಿಮೆ ಆಗ್ತಾ ಹೊಂಟಿದೆ ಅಂತ ನಾನು ಹೇಳ್ಬೋದು. ಇನ್ನು ಪುನರ್ವಸತಿ ಬಗ್ಗೆ ನನ್ನ ಅಭಿಪ್ರಾಯ ಮತ್ತು ಸ್ತ್ರೀವಾದಿ ದೃಷ್ಟಿಕೋನದಿಂದ ನೋಡೋದಾದರೆ, ಪದ್ಧತಿ ಖಂಡಿತ ಕೆಟ್ಟದು, ಅದು ಹೋಗಲಾಡಿಸ್ಬೇಕು ನಿಜ. ಆದರೆ ಹೇಗೆ ಹೋಗಲಾಡಿಸ್ಬೇಕು? ನಮ್ಮ ಒಂದು ರಾಜಕೀಯ ಅಥವಾ ಅಭಿವೃದ್ಧಿ ದೃಷ್ಟಿಯಿಂದ ಮಾತ್ರ ಅವರನ್ನು ಪುನರ್ವಸತಿಗೊಳಿಸ್ಬೇಕಾ,
ಅಥವಾ ಅವರ ಒಂದು ಒಳಿತಿಗಾಗಿ ಅವರ ಸಶಕ್ತೀಕರಣಗಾಗಿ ನಾವು ಅವರನ್ನು ಪುನರ್ವಸತಿ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಪುರುಷರ ದೃಷ್ಟಿಕೋನದಿಂದ ಒಂದು ರಾಜಕೀಯ ಗಿಮಿಕ್ಕಾಗಿ ನಾವು ಹೆಣ್ಮಕ್ಳಿಗೆ ಏನೋ ಒಂದು ಮಾಡ್ತಾ ಇದ್ದೀವಿ, ಅವರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಒಂದು ಯೋಜನೆ ಹಾಕಿಬಿಡೋದು. ಅವ್ರಿಗೆ ಬೇಕೋ ಅವರ ಅವಶ್ಯಕತೆ ಏನು ಗಮನ ಇಲ್ಲ, ಒಟ್ಟಿನಲ್ಲಿ ನಾವು ಅವರನ್ನು ಅಭಿವೃದ್ಧಿ ಮಾಡ್ತೀವಿ, ಪುನರ್ವಸತಿ ಮಾಡ್ತೀವಿ ಅಂತ ಕೆಲವು ಯೋಜನೆಗಳನ್ನು ಹಾಕ್ಕೊಳ್ಳೋದು ಕಂಡುಬರುತ್ತೆ. ಆದರೆ ಸ್ತ್ರೀವಾದಿ ದೃಷ್ಟಿಕೋನದಿಂದ ನೋಡಿದಾಗ ಅವ್ರಿಗೆ ಪುನರ್ವಿವಾಹ ಮಾಡೋದಾಗಲಿ, ಯೋಜನೆಗಳನ್ನು ಹಮ್ಮಿಕೊಳ್ಳೋದಾಗಲಿ, ಅದ್ರ ಹಿಂದೆ ಇರುವ ಉದ್ದೇಶ ಏನು ಮತ್ತು ಎಂತಹ ಯೋಜನೆಗಳನ್ನು ಮಾಡ್ತಾಯಿದ್ದೀವಿ ಅಂತ. ಉದಾಹರಣೆಗೆ ಯಾವುದೋ ಒಂದು ಸ್ಟಡಿಯಿಂದ ಕಂಡು ಬಂದಿರೋದು, ಪುನರ್ವಸತಿ ಮಾಡ್ತೀವಿ ಅಂತ ಹೊರಟು ಹೊತ್ತಿನಲ್ಲೇ ಅವರ ಅವಶ್ಯಕತೆಗಳನ್ನು ಅವರ ಬೇಡಿಕೆಯನ್ನು ಗಮನಿಸದೆ ನಮಗೆ ಬೇಕಾಗಿರೋ ಅನ್ಸೋದನ್ನು ಕೊಡೋಕ್ಕೆ ಹೊರಟಾಗ ಏನಾಗುತ್ತೆ ಅನ್ನೋಕ್ಕೆ, ಈಗ ಅವ್ರಿಗೆ ಆ ದೇವದಾಸಿ ಪದ್ಧತಿಯನ್ನು ಬಿಟ್ಬಿಡಿ ಅಂತ ಹೇಳ್ತೀವಿ, ಮುಂದೆ ಅವ್ರ ಜೀವನಕ್ಕೆ ಏನು, ಅವ್ರ ಮಕ್ಕಳ ಗತಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಬಂದಾಗ ಸರ್ಕಾರ ನಾವು ನಿಮ್ಗೆ ಆದಾಯೋತ್ಪನ್ನ ಚಟುವಟಿಕೆಯಲ್ಲಿ ತೊಡಗಿಸ್ತೀವಿ, ನಿಮ್ಗೆ ಆದಾಯ ಬರೋಂಗೆ ಮಾಡ್ತೀವಿ, ಮತ್ತು ಯಾವ್ದಾರ ವೆಲ್ಫೇರ್ ಪ್ರೋಗ್ರಾಮ್ಸನ್ನು ಕೊಡ್ತೀವಿ, ಏನೋ ನಮ್ಮ ಜವಾಬ್ದಾರಿ ನಿಮ್ಮ ಜೀವನ ನಿಮ್ಮನ್ನು ರಕ್ಷಿಸೋದು ಅಂತ ಹೇಳುತ್ತೆ. ಆದರೆ ಅವರ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ. ಆ ಉದಾಹರಣೆಯಲ್ಲಿ ಒಂದು ಸ್ಟಡಿಯಿಂದ ಏನು ಗೊತ್ತಾಗಿದೆ ಅಂದರೆ, ಒಬ್ಬ ಹೆಣ್ಮಗಳಿಗೆ ಪುನರ್ವಸತೀಕರಣ ಮಾಡಿದ್ದಾರೆ. ಸೊ ಅವಳಿಗೆ ಜೀವನಕ್ಕೆ ಅಂತೇಳಿ ಒಂದು ಹಸು ಕೊಟ್ಟಿದ್ದಾರೆ. ಹಸು ಕೊಟ್ಟರೆ ಅದಕ್ಕೆ ಮೇವು ಒದಗಿಸೋಕತ್ರ ಅವಳ ಹತ್ರ ಹಣ ಇಲ್ಲ. ಅದನ್ನು ಮೇವು ತೊಗೊಂಡು ಬರೋಕ್ಕೆ ಅಂತ ಹೇಳಿ ಅವಳು ಮತ್ತೆ ವೇಷವೃತ್ತಿಗೆ ಹೋಗಿರೋದು ಕಂಡುಬಂದಿದೆ. ಅದು ಅವಳ ಸ್ಟಡಿಗೆ ಏನು ಗೊತ್ತಂದರೆ, ಅವಳು ಡಬಲ್ ಡ್ಯೂಟಿ ಮಾಡಬೇಕಾಯ್ತಂತೆ ಆ ಹಸು ಸಾಕೋದಕ್ಕೋಸ್ಕರ. ಮತ್ತು ಅಕಸ್ಮಾತ್ ಅದು ಸಾಲ ರೂಪದಲ್ಲಿ ಕೊಟ್ಟಿದ್ರೆ ಅದನ್ನು ಸಾಲ ತೀರಿಸೋದು ಅವಳ ಜವಾಬ್ದಾರಿ ಆಗುತ್ತೆ. ಸೊ ಹಂಗಾಗಿ ಕೆಲವು ಯೋಜನೆಗಳು ಏನು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ ಅಂತಂದಾಗ ಅದು ವ್ಯತಿರಿಕ್ತ ಆಗ್ಬೋದು. ಅಂಥ ಸಮಯದಲ್ಲಿ ಸರ್ಕಾರ ಗಮನ ಕೊಡಬೇಕಾಗುತ್ತೆ ಯಾವ ರೀತಿ ಪುನರ್ವಸತಿ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು ದೃಷ್ಟಿಕೋನ ಸ್ತ್ರೀವಾದದಲ್ಲಿ ಅಂದರೆ, ಅವರು ದೇವದಾಸಿಯಾಗಿರೋದಕ್ಕೆ ಒಂದು ರೀತಿಯ ಸ್ವಾತಂತ್ರ್ಯ ಇರುತ್ತೆ, ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ. ಏನಂದರೆ ಅವ್ರ ದೇಹ ಮಾರ್ಕೋತಾ ಇರ್ಬೋದು, ಆದರೆ ಅವ್ರಿಗೆ ಆದಾಯ ಇರುತ್ತೆ, ಅವ್ರದ್ದೇ ಆದಾಯ ಅಂತ. ಮತ್ತು ಫ್ರೀಯಾಗಿ ಎಲ್ಲ ಮೊಬಿಲಿಟಿ ಇರುತ್ತೆ ಅವ್ರಿಗೆ, ಎಲ್ಲ ಕಡೆ ಓಡಾಡಿಕೊಂಡು ತಮ್ಗೆ ಇಷ್ಟ ಬಂದಾಗ ಜೀವನ ಮಾಡ್ತಿರ್ತಾರೆ. ರಿಹ್ಯಾಬಿಲಿಟೇಷನ್ ಆದ ತಕ್ಷಣ ಏನು ಮಾಡ್ತಾರೆ, ತೊಗೊಂಡೋಗಿ ಯಾವ್ದಾರು ಒಂದು ಆಶ್ರಮನೋ ಅಥವಾ ಯಾವುದೋ ಒಂದು ರೂಮಲ್ಲಿ ಕೂಡ ಹಾಕಂಗೆ, ಅಂದರೆ ಬಂಧನದಲ್ಲಿ ಇಟ್ಟಂಗಾಗುತ್ತೆ. ಅವ್ರು ಇವರೆಲ್ಲ ಸೌಕರ್ಯ ಕೊಡ್ಬೋದು, ಆದರೆ ಯಾವುದೇ ಒಂದು ಪ್ರಾಣಿ ಪಕ್ಷಿಗೆ ಸ್ವಾತಂತ್ರ್ಯ ಬೇಕು ಅನ್ನುತ್ತೆ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿನ ನೀವು ಕರ್ಕೊಂಡೋಗಿ 4 ಗೋಡೆ ಮಧ್ಯೆ ಇಟ್ಬಿಟ್ರೆ ಸ್ವಾತಂತ್ರ್ಯವನ್ನು ಕಿತ್ಕೊಂಡಂಗಾಗುತ್ತೆ. ಮತ್ತು ಪುನರ್ವಸತಿ ಹೆಸರಲ್ಲಿ ಅವರನ್ನು ಇನ್ನೂ ಹೆಚ್ಚು ಪರಾವಲಂಬಿಗಳನ್ನಾಗಿ ಮಾಡುವ ಸಾಧ್ಯತೆ ಇದೆ. ನೀವು ಈಗ ಈ ಪದ್ಧತಿನ ಅನುಸರಿಸ್ಕೊಂಡಿದ್ದಾಗ ಅವರೇ ಆದಾಯನ ಗಳಿಸ್ಕೊತಾಯಿದ್ರು. ಈಗ ಸರ್ಕಾರದ ಮೇಲೆ ಅಥವಾ ಯಾವ್ದಾದ್ರು NGO ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರು ಏನು ಕೊಡ್ತಾರೆ, ಮೂಲಭೂತ ಸೌಕರ್ಯ ಕೊಡ್ತಾರಾ, ಊಟ ಕೊಡ್ತಾರಾ, ಆಶ್ರಯ ಕೊಡ್ತಾರೆ, ಏನಂತ ಅವರನ್ನು ಅವಲಂಬಿಸ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಇದು ಒಂದು ಬೇರೆ ದೃಷ್ಟಿಕೋನ, ಹೇಗೆ ನಾವು ಅವರ ಪುನರ್ವಸತಿಯನ್ನು ಮಾಡಬೇಕು ಅನ್ಬೇಕಾದ್ರೆ ಗಮನಿಸಬೇಕಾಗಿರೋ ಒಂದು ಅಂಶ. ಸೊ ಹೌ ವಿ ಹ್ಯಾವ್ ಟು ಲುಕ್ ಇನ್ ಟು ದ ರಿಹ್ಯಾಬಿಲಿಟೇಷನ್, ವಿ ಹ್ಯಾವ್ ಟು ಟೇಕ್ ಕನ್ಸಿಡರೇಷನ್ಸ್ ಆಫ್ ವಾಟ್ ದೇ ವಾಂಟ್, what is their demand, what are their requirements, as per we have to plan for their rehabilitation. But there are subtle forces that are at work, drawing the young ones into this system. So we have to see how that whole eradication of certain superstitions that are involved linked to the Devadasi system. For example, when either they don't have a child, they offer some son of the girl child, or if there is a problem of economic problem or health problem, they offer a child to be a Devadasi. There are subtle ways where this system is still continuing. So that level of work has to be done in a larger way. Acceptance is a very important key. People are, once women are empowered, they are very strong. We need to do this through building SHGs, through building self-employment schemes, through building child, especially the girl child and their conscientization. There are groups today very much involved with this, who are really linking trafficking, Devadasi and HIV, and how this can be worked together. Because most of our HIV patients will never reveal to us till the end that they are Devadasis. But once they have really felt the acceptance, then surely they open up, and that's how we have contact. So the acceptance, once we are really accepted by them, that we are one family, that we are here for the uplift,
then they are with us throughout.